ಶಾಲಾ ಶಿಕ್ಷಣ ಮುಗಿದ ಬಳಿಕ ಸಹಪಾಠಿಗಳನ್ನು ಮತ್ತೆ ಭೇಟಿಯಾಗುವುದು ಅಪರೂಪ. ಇಂತಹ ಸಂದರ್ಭದಲ್ಲೇ 26 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸೇರಿದ್ದ ಊರ್ಕೆರೆ ಸರ್ಕಾರಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಊರ್ಕೆರೆ ಸರ್ಕಾರಿ ಪ್ರೌಢಶಾಲೆಯ 1998-99ನೇ ಸಾಲಿನ ವಿದ್ಯಾರ್ಥಿಗಳು ಸ್ನೇಹ ಮಿಲನ ಹೆಸರಿನಲ್ಲಿ ಸೇರಿ ತಮ್ಮ ಶಾಲಾ ದಿನಗಳ ಸಿಹಿ ನೆನಪುಗಳನ್ನ ಮೆಲುಕು ಹಾಕಿದರು. ಹಲವು ವರ್ಷಗಳ ಬಳಿಕ ಭೇಟಿಯಾದ ಸ್ನೇಹಿತರು ಪರಸ್ಪರ ಕುಶಲೋಪರಿ ವಿಚಾರಿಸಿಕೊಂಡು ಹಳೆಯ ಅನುಭವಗಳನ್ನ ಹಂಚಿಕೊಂಡು ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ತಮ್ಮ ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶನ ನೀಡಿದ್ದ ಶಿಕ್ಷಕರನ್ನ ಸನ್ಮಾನಿಸಿ ಗುರುವಂದನೆ ಸಲ್ಲಿಸಲಾಯಿತು. 25ಕ್ಕೂ ಹೆಚ್ಚು ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿಗಳನ್ನ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು 26 ವರ್ಷಗಳ ಹಿಂದಿನ ಶಾಲಾ ದಿನಗಳು, ತರಗತಿ ಕೊಠಡಿಗಳ ಅನುಭವಗಳು ಹಾಗೂ ಅಂದಿನ ಶಾಲಾ ವಾತಾವರಣ ಹಾಗೂ ಇಂದಿನ ಬದಲಾವಣೆಗಳ ಕುರಿತು ಚರ್ಚಿಸಿದರು. ಹಾಗೂ ತಮ್ಮ ವ್ಯಕ್ತಿತ್ವ ರೂಪುಗೊಳ್ಳಲು ಕಾರಣರಾದ ಶಿಕ್ಷಕರನ್ನ ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿದರು. ಇವತ್ತು ಒಂದು ಗುರುವಂದನಾ ಕಾರ್ಯಕ್ರಮ ಸುಮಾರು ದೀರ್ಘಕಾಲದ ನಂತರ 27 ವರ್ಷದ ನಂತರ ಒಂದು ಗುರುವಂದನಾ ಕಾರ್ಯಕ್ರಮನ ಏರ್ಪಡಿಸಿದ್ದೇವೆ. ಇವತ್ತು ತುಂಬ ಇದು ಖುಷಿಯಾದಂಥ ವಿಚಾರ. ಇದೊಂಥರ ಐತಿಹಾಸಿಕ ಒಂದು ಕ್ಷಣ ನಮಗೆ ಇವತ್ತು. ಯಾಕೆಂದರೆ ಸುಮಾರು 27 ವರ್ಷ ಆಗಿದ್ದ ನಂತರ ನಮ್ಮ ಗುರುಗಳಾಗಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಎಲ್ಲ ಒಂದು ಸಮ್ಮಿಲನ ಸಿಕ್ಕಿದೆ. ಇದು ನಮಗೆ ಒಂದು ಒಳ್ಳೆಯ ಒಂದು ಜೀವನದಲ್ಲಿ ಇದಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ. ಸೊ ನಾವೆಲ್ಲ ಒಂದು ಖುಷಿಯಾಗಿ ಇದನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ಬಂದಿದ್ದಾರೆ, ಕೈ ಜೋಡಿಸಿದ್ದಾರೆ. ನಮ್ಮ ಊರ್ಕೆರೆ ಇರುವಂಥ ಎಲ್ಲ ನಮ್ಮ ಶಿಕ್ಷಕರಿರ್ಬೋದು, ಈಗಿನ ಹಾಲಿ ಶಿಕ್ಷಕರಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ಇದು ಒಂದು ಗೌರವ ಸಲ್ಲುವಂಥ ಕಾರ್ಯಕ್ರಮ ಇವತ್ತು ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆಲ್ಲರಿಗೂ ನಮ್ಮ ಟೀಮ್ ಇದೆ, ಆ ಟೀಮಿಗೆ ಫುಲ್ ಎಲ್ಲರಿಗೂ ಒಂದು ಖುಷಿ ತಂದಿದ್ದೀವಿ ವಿಚಾರಕ್ಕೆ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅಂದರೆ ನಮ್ಮ ಸ್ನೇಹಿತರು, ನಮ್ಮ ಗಿರೀಶ್ ಆಗಿರ್ಬೋದು, ರಾಜು ಆಗಿರ್ಬೋದು, ನಮ್ಮ ಸಿದ್ಧರಾಜು, ಪ್ರತಿಯೊಬ್ಬರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಒಂದು ಕಡೆ ಕೂತ್ಕೊಂಡು ಮಂಜುಳವರು, ಒಂದು ಸುಮಾರು ಜನ ಸ್ನೇಹಿತರೆಲ್ಲ ಬಂದು, ಶೋಭಾ ಅವರು, ಮಂಜುಳವರು, ಅವರು ಅವರು ಎಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ, ಕೂತ್ಕೊಂಡು ಮಾಡಬೇಕು ಅಂತ ಮಾಡ್ತಾರೆ. ಸೊ ಅದು ಹಂಗೆ ಹೋಗ್ತಾ ಎಲ್ಲರಿಗೂ ಒಂದು ಲಿಂಕ್ ಸಿಗುತ್ತೆ ನಮಗೆ. ಹಂಗಾಗಿ ಎಲ್ಲ ಪರಿಚಯ ಆಗಿ ಇವತ್ತು ಒಂದು ಪ್ರತಿಯೊಬ್ಬರು ಸಿಕ್ಕಿದ್ದಾರೆ. ಇವತ್ತು ಇನ್ನೂ ಕೆಲವು ಸಿಕ್ಕಿಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದು ಭಕ್ತಿ ಬರೋ ಇನ್ನೊಂದು ಹೇಳಬೇಕು ಅಂದರೆ, ಸುಮಾರು ಜನ ನಮ್ಮ ಇದರಲ್ಲಿ ಆಗಲಿದ್ದಾರೆ, ನಮ್ಮ ಸ್ನೇಹಿತರಲ್ಲಿ ಸುಮಾರು ಜನ ಆಗಲಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಿಕ್ಷಕರು ಆಗಲಿದ್ದಾರೆ. ಅವ್ರಿಗೂ ಶ್ರದ್ಧಾಂಜಲಿ ಸಹ ನಾವು ಸಲ್ಲಿಸ್ತಾ ಇದ್ದೀವಿ ಇವತ್ತು. ಯಾಕೆ ನಮ್ಮ ಜೊತೆ ಇದ್ದರು, ಜೊತೆ ಓಡಾಡಿದಂಥ ಬಾಲ್ಯ ಒಂದು ಒಡನಾಟ ಇತ್ತು. ಸೊ ಸುಮಾರು ಜನ ಇವತ್ತು ಅದರ ಕಣ್ಮರೆ ಆಗಿದ್ದಾರೆ. ಅವರು ಸಹ ನಾವು ಶ್ರದ್ಧಾಂಜಲಿಯನ್ನು ಹೇಳ್ತಾ ಇದೊಂದು ಕಾರ್ಯಕ್ರಮ ಎಲ್ಲ ಸೇರ್ಕೊಂಡಿದ್ದೀವಿ. ಊರ್ಕೆರೆ ಪ್ರೌಢಶಾಲಾ ವಿಭಾಗದ 98-99ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಭಕ್ತಿಪೂರ್ವಕವಾದಂಥ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರಿಂದ, ಹಾಲಿ ಇರುವಂಥ ಶಿಕ್ಷಕರು ಹಾಗೂ ಎಲ್ಲ ನನ್ನ ಹಳೆಯ ಸಹಪಾಠಿಗಳು ಸಹ ಬಂದಿದ್ದಾರೆ. ಇದು 27 ವರ್ಷಗಳ ನಂತರ ನಾವೆಲ್ಲ ಒಂದು ಒಟ್ಟಿಗೆ ಸೇರಿದಂಥ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಚಾರ ನಮಗೆಲ್ಲರಿಗೂ ಸಹ ಖುಷಿ ತಂದ ವಿಚಾರ ಅಂತ ಹೇಳ್ತೀವಿ. ಇದೊಂದು ಜೀವನದ ಅತ್ಯಂತ ಮರೆಯಲಾಗದ ಒಂದು ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸರ್, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಿಜವಾಗ್ಲೂ ನಾವು ಈ ಥರ ಮಾಡ್ತೀವಿ ಫಂಕ್ಷನ್ ಅಂತ ಅಂದ್ಕೊಂಡು ಇರಲಿಲ್ಲ. ಆ್ಯಕ್ಚುಲಿ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ. ಸುಮ್ಮನೆ ಸಣ್ಣದಾಗಿ ನೋಡೋಣ ಅಂತ ಅಂದ್ಬಿಟ್ಟು, ಕೈ ಜೋಡಿಸೋಣ ಅಂತ ಅಂದ್ಬಿಟ್ಟು ಒಂದು 4 ಜನ ಸ್ಟೂಡೆಂಟ್ಸ್ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಇದು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ತುಂಬ ಜನ ಸೇರಿಕೊಂಡ್ರು ನಂಗೆ ತುಂಬಾ ಖುಷಿ ಆಗ್ತಿದೆ. ಹಳೆ ನನ್ನ ಸಹಪಾಠಿಗಳನ್ನ ನಾನು ಇವತ್ತು ನಿಜವಾಗ್ಲೂ ಈ ಥರ ನೋಡ್ತಾ ಇದ್ದೀನಿ ಅಂತಂದರೆ ಅದು ನಿಜವಾಗ್ಲೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಸೊ ನಮಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಅದಕ್ಕಿಂತ ಹೆಚ್ಚಾಗಿ ನನ್ನ ನೆಚ್ಚಿನ ಕ್ಲಾಸ್ ರೂಮ್ ಇದು. ಸೊ ಆಮೇಲೆ ನನ್ನ ಗುರುಗಳು. ಸೊ ನಾವು ಅವ್ರ ಹತ್ರ ವಿದ್ಯೆ ಕಲಿತು ಇವತ್ತು ನಾವು ಯಾವುದೋ ಬೇರೆ ಮಟ್ಟದಲ್ಲೇ ಬೆಳೆದಿದ್ದೀವಿ. ನಾವು ನಿಜವಾಗ್ಲೂ ಇವತ್ತು ನಾವು SSLCನ ಜ್ಞಾಪಿಸ್ಕೊಳ್ತೀವಿ ನಾವು. ಸೊ ನಾವು ಯಾವ ಥರ ಬೆಳೆದು ಬಂದ್ವಿ ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ನಾವು ಅವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ನಮಗೆ. ಸೊ ಆ ಥರ ನಮ್ಮ ಎಜುಕೇಷನ್ ಮಟ್ಟ ಇತ್ತು. ಬಟ್ ನಮ್ಗೆ ಅದ್ರ ಎಫೆಕ್ಟ್ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಸೊ ಇವಾಗ ಎಜುಕೇಷನ್ ಮಟ್ಟ ನೋಡಿದ್ರೆ ನನಗೆ ಅವಾಗಿಂದ ನೋಡಿ ನಾವು ಯಾವ ಥರ ನಮ್ಮ ಗುರುಗಳು ಇದ್ದರು. ಸೊ ನಾವು ಯಾವ ಥರ ನಡ್ಕೊಳ್ತಾ ಇದ್ವಿ ನಮ್ಮ ಗುರುಗಳ ಹತ್ರ, ಅಷ್ಟು ಪ್ರೀತಿ ಇತ್ತು ನಮಗೆ ನಮ್ಮ ಗುರುಗಳು ಮತ್ತು ವಿದ್ಯಾರ್ಥಿಗಳ ನಡುವೆ. ಆ ಥರ ಬಾಂಧವ್ಯ ಇತ್ತು. ಸೊ ಇವತ್ತು ನನ್ನ ನೆಚ್ಚಿನ ಸಹಪಾಠಿಗಳನ್ನ ನೋಡಿ ಕೂಡ ತುಂಬ ಖುಷಿಯಾಗಿದೆ ಸರ್ ನನಗೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರು, ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮೇಲೆ ತೋರುವ ಗೌರವ ಮತ್ತು ಶ್ರದ್ಧೆ ಶ್ಲಾಘನೀಯ. ವಿದ್ಯಾರ್ಥಿಗಳ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದೇ ಶಿಕ್ಷಕರಿಗೆ ದೊರೆಯುವ ನಿಜವಾದ ಗೌರವ ಎಂದು ಅಭಿಪ್ರಾಯಪಟ್ಟರು. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು. 1998-99ನೇ ಸಾಲಿನ SSLC ವಿದ್ಯಾರ್ಥಿಗಳು ಅಭಿಮಾನದಿಂದ ಇಂದು ಈ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿ
ಎಲ್ಲ ಶಿಕ್ಷಕ ವೃಂದವನ್ನು ಆಹ್ವಾನಿಸಿ ಸನ್ಮಾನದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಜಕ್ಕೂ ಈ ಕಾರ್ಯಕ್ರಮ ಬಹಳ ಸುಂದರವಾಗಿತ್ತು, ನಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿತು. ಇಂತಹ ವಿದ್ಯಾರ್ಥಿಗಳಿಗೆ ನಾವು ಬೋಧನೆ ಮಾಡಿದ್ದು ಸಾರ್ಥಕ ಆಯಿತು ಅನ್ನುವಂತಹ ಆತ್ಮತೃಪ್ತಿ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾದಂತಹ ಉದ್ಯೋಗಗಳಲ್ಲಿದ್ದಾರೆ. ಕೆಲವರು ತಮ್ಮದೇ ಆದಂತಹ ವೃತ್ತಿಯನ್ನು ಹುಡುಕೊಂಡು ಸುಖದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಾವು ಆ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದು ಸಾರ್ಥಕ ಆಯಿತು ಅನ್ನುವಂತಹ ಭಾವನೆ ನಮ್ಮೆಲ್ಲರಿಗೂ ಆಗ್ತಾ ಇದೆ. ನಾನು 1995ರಿಂದ 2000ವರೆಗೆ ಊರ್ಕೆರೆ ಶಾಲೆಯಲ್ಲಿ ಪ್ರಾಚಾರ್ಯನಾಗಿ ಕೆಲಸ ಮಾಡ್ತಾ ಇದ್ದೆ. 27 ವರ್ಷಗಳು ಮುಗಿದೋಯ್ತು. ಆ 27 ವರ್ಷಗಳ ತರುವಾಯ ನಮ್ಮ ಆತ್ಮೀಯ ವಿದ್ಯಾರ್ಥಿನಿಯರು ಸಾರ್ ತಾವು ಬರಬೇಕು, ಹೀಗೆ ಒಂದು ಗುರುವಂದನಾ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ ಅಂತ ಆ ವಿಷಯ ಕೇಳಿದ ತಕ್ಷಣ ನನಗೆ ತುಂಬ ಸಂತೋಷ ಆಯಿತು. ಗುರುಗಳಿಗೆ ಯಾವತ್ತಿದ್ದರೂ ಶಿಷ್ಯರೇ ಆಸ್ತಿ ಅಂಥೇಳಿ, ನಮಗೆ ಬೇರೆ ಆಸ್ತಿ ಯಾವುದೂ ಇಲ್ಲ. ಒಬ್ಬ ಶಿಷ್ಯ ಉತ್ತಮ ಸ್ಥಾನದಲ್ಲಿದ್ದಾನೆ ಅಂತ ಹೇಳಿದರೆ ಅದು ನನ್ನ ಅಚೀವ್ಮೆಂಟ್. ಗುರುಗಳು ಏನೋ ಒಂದು ಪಾಠ ಹೇಳ್ಬೋದು, ಆ ಶಾಲೆಯಲ್ಲಿ ಇರ್ತಕ್ಕಂಥ ತರಗತಿಯಲ್ಲಿ ಇರ್ತಕ್ಕಂಥ 60 ವಿದ್ಯಾರ್ಥಿಗಳಿರ್ಬೋದು, 100 ವಿದ್ಯಾರ್ಥಿಗಳಿರ್ಬೋದು, ಆ 100 ವಿದ್ಯಾರ್ಥಿಗಳಿಂದ ಕಲಿತಕ್ಕಂಥದ್ದು ನಮಗೆ ತುಂಬ ಇರ್ತದೆ. ನಾವು ಸದಾ ಕಲಿತಕ್ಕಂಥದ್ದೇ ನಮ್ಮ ವೃತ್ತಿ. ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಕಲಿಸೋದು ಮಾತ್ರ ಅಲ್ಲ, ಕಲಿಯೋದು ಕೂಡ ಅಂತ ನನ್ನ ಅನಿಸಿಕೆ. ಈ ವಿದ್ಯಾರ್ಥಿಗಳು ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು, ನಮ್ಮನ್ನು ನೆನೆಸಿಕೊಂಡ್ರು. ಒಂದು ವಂದನೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಬಂದು ನಮ್ಮನ್ನು ಹರಿಸಬೇಕು ಅಂತ ಹೇಳಿದರು. ಎಲ್ಲರೂ ಉತ್ತಮವಾಗಿರ್ತಕ್ಕಂಥ ಉದ್ಯೋಗದಲ್ಲಿದ್ದಾರೆ, ತುಂಬ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಈ ಅಭಿವೃದ್ಧಿ ಹೊಂದಿರತಕ್ಕಂಥ ಇವರು ತಮ್ಮ ಮಾರ್ಗದರ್ಶನದಲ್ಲಿ ತಮ್ಮ ಮುಂದಿನ ಒಂದು ಜನರೇಷನ್ ಏನಿದೆ ಅವರಿಗೂ ಕೂಡ ಮಾರ್ಗದರ್ಶನ ನೀಡಿ ತಮ್ಮ ಹಾದಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂಥೇಳಿ ನನ್ನದೊಂದು ಆಶಯ. ಆ ಆಶಯವನ್ನು ಅವರು ಕೂಡ ನೆರವೇರಿಸ್ತಾರೆ ಅಂತೇಳಿ ಹೇಳಿ, ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿ ವೃಂದಕ್ಕೆ ಮತ್ತು ನಮ್ಮ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಕೂಡ ವಂದಿಸ್ತಾ ಇದ್ದೀನಿ. ಅವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಏನು ಅವರ ಕಾಲದಲ್ಲಿ ಇದ್ದಂಥ ಗುರುಗಳನ್ನು ಸತ್ಕರಿಸ್ತಕ್ಕಂಥದ್ದು, ಅವ್ರನ್ನ ಕರೆಸಿ ಸನ್ಮಾನಿಸ್ತಕ್ಕಂಥದ್ದು, ಒಂದು ಹಳೆಯ ನೆನಪನ್ನು ಅವ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಈಗಿನ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ನೋಡಿ ಅವ್ರು ಹೇಗೆ ಇಂದಿನ ವಿದ್ಯಾರ್ಥಿಗಳು ಅವರ ಗುರುಗಳನ್ನು ಗೌರವಿಸ್ತಾರೆ, ಸತ್ಕರಿಸ್ತಾರೆ ಅನ್ನೋದನ್ನು ಈಗಿನ ವಿದ್ಯಾರ್ಥಿಗಳು, ಈಗ ಪ್ರಸ್ತುತವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಖಂಡಿತವಾಗಿಯೂ ಮಾರ್ಗದರ್ಶನವಾಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಅದರಲ್ಲಿ ಈ ಹಳೆ ವಿದ್ಯಾರ್ಥಿಗಳ ಸಂಘದ ಪ್ರಮುಖರಾದಂಥ ಹರೀಶ್ರವರು, ಗಿರೀಶ್ರವರು, ಆಮೇಲೆ ಲಕ್ಷ್ಮೀಕಾಂತ್ರವರು, ರಾಜಶೇಖರವರು, ರವಿಕುಮಾರ್ ಅವರು, ಮಂಜುಳಾ ಅವರು, ಇವರೆಲ್ಲ ಮುಂದಾಳತ್ವವನ್ನು ತೆಗೆದುಕೊಂಡು ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನೊಂದು ನಮ್ಮ ಶಾಲೆಗೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೂಡ ಅವರು ಇವತ್ತು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳೇನು ನಮ್ಮ ಶಾಲೆಯಲ್ಲಿ ಈಗ 160 ವಿದ್ಯಾರ್ಥಿಗಳು 8, 9, 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಕೂಡ ಹಳೆಯ ವಿದ್ಯಾರ್ಥಿಗಳ ಈ ಸಂಘದಿಂದ ಅವರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟೈ, ಬೆಲ್ಟು ಮತ್ತು ಐಡೆಂಟಿ ಕಾರ್ಡನ್ನು ಕೊಡ್ತಾಯಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ಕೊಡ್ತಾಯಿದ್ದಾರೆ. ಅವ್ರಿಗೆ ನಮ್ಮೆಲ್ಲ ಸಿಬ್ಬಂದಿಯವರ ಪರವಾಗಿ, ಇಲಾಖೆ ಪರವಾಗಿ ಒಂದು ಕೃತಜ್ಞತೆಯನ್ನು ಅವ್ರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಶಾಲಾ ದಿನಗಳ ಸಹಪಾಠಿಗಳಾಗಿದ್ದರು, ಈಗ ಅಗಲಿರುವ ಸ್ನೇಹಿತರು ಹಾಗೂ ಶಿಕ್ಷಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ ಮತ್ತು ಟೈ ವಿತರಿಸಲಾಯಿತು. ಪ್ರಸಕ್ತ ಸಾಲಿನ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಇದೇ ವೇದಿಕೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗಾಗಿ ನರಸಾಪುರ ಹರೀಶ್, ಲಕ್ಷ್ಮೀಕಾಂತ್, ಗಿರೀಶ್, ಮಂಜುಳಾ ಸೇರಿದಂತೆ ಹಲವು ಹಳೆಯ ವಿದ್ಯಾರ್ಥಿಗಳು ಶ್ರಮಿಸಿದ್ದಾರೆ. ಸ್ನೇಹಿತರ ವಿಳಾಸವನ್ನು ಪತ್ತೆ ಹಚ್ಚಿ ದೂರವಾಣಿ ಮೂಲಕ ಸಂಪರ್ಕಿಸಿ ಎಲ್ಲರನ್ನೂ ಒಂದೇ ವೇದಿಕೆಗೆ ಕರೆತರುವ ಮೂಲಕ ಸ್ನೇಹ ಮಿಲನಕ್ಕೆ ವಿಶೇಷ ಅರ್ಥ ಮತ್ತು ಮೆರುಗು ತಂದಿದ್ದಾರೆ.